ನಿನ್ನ ಮಕ್ಕಳಾದಂತ ನಾವು ನಿನ್ನ ಪಾದದ ಅಡಿದ ಅವರಲ್ಲಿ ಬಂದಿದ್ದೇವೆ. ನಾವು ಧ್ಯಾನ ಮಾಡಲಿಕ್ಕೆ ಇರುವಂತ ಈ ವೇದ ಭಾಗವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಕೇಳುವಂತ ಭಕ್ತನ ಮೇಲೆ ದಯವಿಡು. ಕೇಳುತ್ತಕ್ಕಂತಹ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ದೇವರೇ ನಮ್ಮೊಟ್ಟಿಗೆ ಮಾತನಾಡಿ ನಿನ್ನ ಜ್ಞಾನವನ್ನ ಪ್ರತಿಯೊಬ್ಬೊಬ್ಬರು ಪಡ್ಕೊಳ್ಳಲಿಕ್ಕೆ ದೇವರೇ ನಮ್ಮನ್ನು ಆಶೀರ್ವಾದ ಮಾಡು. ಬರುವಂತ ಎಲ್ಲಾ ಸೈತನ ಶೋಧನೆಗಳನ್ನ ದೂರ ಮಾಡಿ ತಂದೆ ಮಗ ಪರಿಶುದ್ಧಾತ್ಮನ ತ್ರಯೇಕುಳ ನಾಮದಲ್ಲಿ ಈ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡುವರಾಗಿದ್ದೇವೆ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. 28ನೇ ಅಧ್ಯಾಯದಲ್ಲಿ 1ರಿಂದ 28 ವಚನಗಳಿರುತ್ತವೆ. ಆ 28 ವಚನಗಳು ಪ್ರಶ್ನೆಗಳಿಗೆ ಉತ್ತರ ಎಂಬುದಾಗಿ. ನೀನು ಯಾವುದೇ ದೇವರ ಮುಂದೆ ಯಾವುದೇ ಪ್ರಶ್ನೆಯನ್ನು ಹಾಕಿಕೊಂಡರೂ ಕೂಡ ಆತನ ಕಾಲದಲ್ಲಿ ನಮಗೆ ಸರಿಯಾದ ಉತ್ತರವನ್ನ ಆತನು ನೀಡುತ್ತಾನೆ ಎಂಬುದಾಗಿ. ಮಾತ್ರವಲ್ಲದೆ ಒಳ್ಳೆಯದು ಕೆಟ್ಟದ್ದು, ದೇವರು ಸೈತಾನನು, ಸತ್ಯ ಅಸತ್ಯ, ಜ್ಞಾನಿ ಅಜ್ಞಾನಿ, ಜ್ಞಾನಿ ಅಜ್ಞಾನಿ, ವಿದ್ಯಾವಂತ ಅವಿದ್ಯಾವಂತ ಅಂತಕ್ಕಂಥ ಈ ಒಂದು ದಿನದಲ್ಲಿ ಈ ಒಂದು ಕಾರ್ಯದಲ್ಲಿ ನಾವು ನೋಡುತ್ತೇವೆ. ಈ ಅಧ್ಯಾಯದಲ್ಲಿ ನಾವು ವಚನಗಳು ನೋಡುವಾಗ ಒಳ್ಳೆಯದು ಕೆಟ್ಟದ್ದು, ಸತ್ಯ ಸುಳ್ಳು, ದೇವರು ಮತ್ತು ಸೈತಾನನು ಎಂಬುದಾಗಿ ನೋಡುತ್ತೇವೆ. ದೇವರು ಒಳ್ಳೆಯದನ್ನು ಕೊಡ್ತಾನೆ ಮತ್ತು ಸೈತಾನನ ಕೆಟ್ಟದನ್ನು ಕೊಡ್ತಾನೆ ಎಂಬುದಾಗಿ. ಅಲ್ಲಿ ನಿನ್ನ ಪ್ರಶ್ನೆ ಏನಾಗಿದ್ರೂ ಕೂಡ ನಾವು ಎಡಗಡೆಯಲ್ಲಿ ನೋಡುವಾಗ ಅದು ದೇವರು, ಬಲಗಡೆಯಲ್ಲಿ ನೋಡುವಾಗ ಸೈತಾನನ ಕ್ರಿಯೆಗಳನ್ನ ನಾವು ಈ ಒಂದು ಸ್ಕ್ರೀನ್ ನಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ವಚನಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ನಮಗೆ ಸಮಯ ಸಾಲದು. ಆದರೆ ದೇವರ ಕೃಪೆಯಿಂದ ನನಗೆ ಒಂದು ಹೃದಯಕ್ಕೆ ಮುಟ್ಟಿರುವಂಥದ್ದು ಮಾತ್ರವಲ್ಲದೆ ನಮ್ಮ ಹೃದಯವನ್ನು ತೊಳೆಯುವಂತ ಒಂದು ವಿಷಯದ ವಚನಗಳನ್ನು ಮಾತ್ರ ಈ ಒಂದು ಸಮಯದಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ. ಮೊದಲನೇ ವಚನ ಓದಿಕೊಳ್ಳೋಣ. ಹಿಂದೆಟ್ಟದಿದ್ದರೂ ದುಷ್ಟನು ಎದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ದುಷ್ಟರು ಯಾವ ರೀತಿಯಲ್ಲಿ ಓಡುತ್ತಾರೆ ಎಂಬುದಾಗಿ ಈಗಾಗಲೇ ಯಾಜಕ ಕಂಡ 26ನೇ ಅಧ್ಯಾಯ 7 ಮತ್ತು 8ನೇ ವಚನ ಓದಿ ನೋಡಿ. ಯಾರಾದರೂ ತೆಗೆದವರು ಹೋದ್ರೆ ದುಷ್ಟರು ಯಾವ ರೀತಿಯಲ್ಲಿ ಓಡುತ್ತಾರೆ ಮತ್ತು ಶಿಷ್ಟನಿಗೆ ಆಗುವಂತ ಸಹಾಯವೇನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ದುಷ್ಟನು ಏನಪ್ಪಾ ಅಂತ ಹೇಳಿದ್ರೆ, ಆ ದುಷ್ಟನು ದಯವಿಟ್ಟು ಯಾಜಕ ಕಂಡ 26ನೇ ಅಧ್ಯಾಯ 7 ಮತ್ತು 8ನೇ ವಚನ. ನೀವು ನಿಮ್ಮ ವೈರಿಗಳನ್ನು ಓಡಿಸುವಿರಿ, ಅವರನ್ನು ಕತ್ತಿಯಿಂದ ಸಂಹರಿಸುವಿರಿ. ನಿಮ್ಮಲ್ಲಿ 5 ಮಂದಿಯು 100 ಮಂದಿಯನ್ನು, 100 ಮಂದಿಯು 10,000 ಮಂದಿಯನ್ನು ಓಡಿಸುವರು. ನಿಮ್ಮ ಶತ್ರುಗಳು ನಿಮ್ಮ ಕತ್ತಿಯಿಂದ ಹತರಾಗ್ತವೆ. ನೋಡಿ, ದುಷ್ಟರು ಯಾವ ರೀತಿಯಲ್ಲಿ ಓಡ್ತಾರೆ ಎಂಬುದಾಗಿ ಅಲ್ಲಿ ಯಾಜಕ ಖಂಡದಲ್ಲಿ ಮೋಶೆ ಬರೆಯುವಂತದ್ದನ್ನ ನಾವು ನೋಡುತ್ತೇವೆ. ದುಷ್ಟರು ಯಾವ ರೀತಿಯಲ್ಲಿ ನಮ್ಮ ಹತ್ರ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದು ಪ್ರಾರ್ಥನಾ ಶಕ್ತಿಯಿಂದ ಒಬ್ಬರಿಂದ ಎಷ್ಟೋ ಜನರು ಓಡಿ ಹೋಗ್ತಾರೆ ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ.
ಇನ್ನು ಎರಡನೇ ಒಂದು ವಚನದಲ್ಲಿ ನಾವು ನೋಡುವಾಗ ದಯವಿಟ್ಟು 13ನೇ ವಚನಕ್ಕೆ ನಾವು ಬರೋಣ. 13ನೇ ವಚನದಲ್ಲಿ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆಯು ದೊರೆಯುವುದು. ದೋಷಗಳನ್ನು ಮುಚ್ಚಿಕೊಳ್ಳುವವನು ಎಂಬುದಾಗಿ ನಾವು ತಪ್ಪು ಮಾಡ್ತೇವೆ ನಿಜ. ಆದರೆ ಉದಾಹರಣೆ ನಾನು ಈಗಾಗಲೇ ಒಂದು ಇದರಲ್ಲಿ ಕೊಟ್ಟಿದ್ದೇನೆ. ಉದಾಹರಣೆಯಲ್ಲಿ ಆದಾಮ ಅವರು ತಪ್ಪು ಮಾಡಿದರು, ಆದ್ರೂ ದೇವರ ಸನ್ನಿಧಾನಕ್ಕೆ ಅವರು ಬರಲಿಲ್ಲ. ಅವರು ಎದುರಿ ಆ ಮರಗಳ ಹಿಂದೆ ಅಡಗಿಕೊಂಡ್ರು ಎಂಬುದಾಗಿ ನೋಡುತ್ತೇವೆ. ಅವರು ಒಪ್ಪಿಕೊಳ್ಳಲಿಲ್ಲ, ದೋಷ ಮಾಡಿದರು, ಪಾಪ ಮಾಡಿದರು, ದೇವರ ಆಜ್ಞೆಯನ್ನು ಮೀರಿದರು, ಆದ್ರೆ ದೇವರ ಸನ್ನಿಧಾನಕ್ಕೆ ಬರಲಿಲ್ಲ. ಈ ಲೋಕದಲ್ಲಿ ನಾನು ನೀನು ಪ್ರತಿಯೊಬ್ಬೊಬ್ಬರು ಕೂಡ ಪಾಪ ಮಾಡುವವರು ನಿಜ. ಈ ಲೋಕದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ವಚನದಲ್ಲಿ ಈ ಲೋಕದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಬಹಳ ಅದು 23 ರೋಮ 23 ಯಾರಾದ್ರೂ ತೆಗೆದ್ರು ಹೋದ್ರಿ? ಹಲೋ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. ನಾವೆಲ್ಲರೂ ದ್ರೋಹಿಗಳೇ. ದೇವರ ಮಹಿಮೆಯನ್ನು ಮಾತ್ರ ದೂರ ಮಾಡಿಕೊಳ್ಳುತ್ತೇವೆ. ದೇವರ ಕೃಪಾ ಆಶೀರ್ವಾದಕ್ಕೆ ಓಡಿ ಹೋಗ್ತೇವೆ, ಪಾಪ ಮಾಡುತ್ತೇವೆ, ಆದರೆ ಆತನ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗುವುದಿಲ್ಲ. ದೇವರನ್ನ ಪ್ರಾರ್ಥಿಸುತ್ತೇವೆ, ಸೈತಾನನಿಗೆ ಒಳಗಾಗುತ್ತೇವೆ. ಯೇಸು ಸ್ವಾಮಿ ಹಾಡುಗಳನ್ನು ಆಡುತ್ತೇವೆ, ಮತ್ತೆ ತಿರುಗಿ ಪ್ರಪಂಚ ಕಡೆಗೆ ಒಳ್ಳುತ್ತೇವೆ. ದೋಷಗಳು ನಮ್ಮಲ್ಲಿ ಇದ್ರೂ ಕೂಡ, ಪಾಪಗಳು ನಮ್ಮಲ್ಲಿ ಇದ್ರೂ ಕೂಡ ಹೆಚ್ಚಾಗಿ ಲೋಕದ ಕಡೆಗೆ ನಮ್ಮ ಜೀವಿತವು ಹೋಗುತ್ತದೆ. ಆದ್ರೆ ಅವುಗಳನ್ನ ನಾವು ಒಪ್ಪಿಕೊಂಡು ದೇವರ ವಾಕ್ಯ ಸತ್ಯವೇದವು ನಮ್ಮನ್ನ ಏನ್ ಮಾಡ್ತದ ಅಂತ ಹೇಳಿದ್ರೆ, ಸತ್ಯವೇದವು ಎಲ್ಲರಿಗೂ ಸಮೂಹಕ್ಕೆ ಹೇಳುವುದಿಲ್ಲ. ಸತ್ಯವೇದವು ಸಮೂಹಕ್ಕೆ ಹೇಳುವುದಿಲ್ಲ. ಪ್ರತಿಯೊಬ್ಬೊಬ್ಬನ ಹೃದಯವನ್ನು ತೊಳೆಯುವಂತದ್ದೇ ಸತ್ಯವೇದ ಆಗಿದೆ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯನ್ನು ಶುದ್ಧಿ ಮಾಡುತ್ತದೆ. ನೀನು ಪಾಪಿಯಾಗಿದ್ರೆ ಅವುಗಳನ್ನು ಒಪ್ಪಿಕೋ, ನೀನು ಶುದ್ಧನಾಗ್ತೀಯ. ಕೆಲವರು ಆಲೋಚನೆ ಮಾಡ್ತಾರೆ, ಅವ್ರಿಗೋಸ್ಕರ ಮಾತನಾಡಿದ್ರು, ಇವ್ರಿಗೋಸ್ಕರ ಮಾತನಾಡಿದ್ರು. ಸತ್ಯವೇದ ಎಲ್ಲಿ ಕೂಡ ಆ ರೀತಿಯಲ್ಲಿ ಹೇಳೋದಿಲ್ಲ. ಪ್ರತಿಯೊಬ್ಬೊಬ್ಬ ವ್ಯಕ್ತಿಯನ್ನ ಅದು ಬದಲಾವಣೆ ಮಾಡುತ್ತದೆ. ಯಾಕಂದ್ರೆ ನಾವೆಲ್ಲರೂ ಪಾಪಿಗಳೇ, ನಾವೆಲ್ಲರೂ ಅನೀತಿವಂತರೇ. ಆದರೆ ಪಾಪಗಳನ್ನ ಒಪ್ಪಿಕೊಂಡು ನಾವು ದೇವರ ಮುಂದೆ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವುದಾದ್ರೆ ದೇವರ ಸಹಾಯವು ನಮಗೆ ದೊರೆಯುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. 14ನೇ ವಚನಕ್ಕೆ ನಾವು ತಿರುಗಿಸುವುದಾದರೆ, 14ನೇ ವಚನದಲ್ಲಿ ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನು. ಕಠಿಣ ಹೃದಯದವನು, ನಾನು ಏನು ಒಪ್ಕೊಳ್ಳಲ್ಲ, ನಾನು ಏನು ಮಾಡಲ್ಲ, ನಂದೇ ನಾನು ಮಾಡುವಂಥದ್ದೇ ಕರೆಕ್ಟು, ನಾನು ಮಾಡುವಂಥದ್ದೇ ಸತ್ಯ, ನಾನು ಮಾಡುವಂಥದ್ದೇ ಇದೇ ಎಂಬುದಾಗಿ ಕಠಿಣ ಹೃದಯ ಉಳ್ಳವರಾದರೆ ಅದು ನಿನ್ನನ್ನು ನೀನು ಕೇಡಿಗೆ ಗುರಿ ಮಾಡಿಕೊಳ್ಳುತ್ತೆ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕಠಿಣ ಹೃದಯದವನು, ಅದರ 13ನೇ ವಚನದಲ್ಲಿ ಪಾಪಗಳನ್ನು ದೋಷಗಳನ್ನು ಒಪ್ಪಿಕೋ ಎಂಬುದಾಗಿ ಹೇಳಿದ್ರೆ, ಕಠಿಣ ಹೃದಯದವನು ಒಪ್ಪಿಕೊಳ್ಳದೆ ಹೋದ್ರೆ
ಅವನಿಗೆ ಕೇಡು ಕಟ್ಟಿಟ್ಟ ಬುತ್ತಿ. ಅವನಿಗೆ ಈ ಲೋಕದಲ್ಲಿ ಯಾವ ಶುಭವೂ ದೊರೆಯುವುದಿಲ್ಲ. ಕಠಿಣ ಹೃದಯವುಳ್ಳಂತವನು, ಕಠಿಣ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು, ದೇವರನ್ನು ಬಿಟ್ಟಂತವರು, ಕಠಿಣ ಹೃದಯವುಳ್ಳವರಿಗೆ ಯಾವತ್ತೂ ಕೂಡ ಒಳ್ಳೆಯದಾಗುವುದಿಲ್ಲ. ಪ್ರಿಯ ದೈವ ಮಗುವೆ, ನಮ್ಮಲ್ಲಿ ಪಾಪವಿದೆ ನಿಜ, ನಾವು ಪಾಪಿಗಳೇ. ಆದರೆ ಆ ಪಾಪಗಳನ್ನ ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡುವುದಾದ್ರೆ ನಾವು ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ನಾವು ಕಠಿಣ ಹೃದಯವುಳ್ಳವರಾಗಿ ನಾವು ಇರಬಾರದು ಎಂಬುದಾಗಿ ಈ ಅಧ್ಯಾಯವು ನಮ್ಮನ್ನು ಕಲಿಸಿಕೊಡುತ್ತದೆ. ಕಠಿಣ ಹೃದಯವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಬಾರದು. ಕಠಿಣ ಹೃದಯವುಳ್ಳವರಾಗಿ ಈ ಲೋಕದಲ್ಲಿ ನಾವು ಯಾವಾಗಲೂ ದುಷ್ಟರಾಗಿ ನಾವು ಈ ಲೋಕದಲ್ಲಿ ಜೀವಿಸಬಾರದು. ಇನ್ನೆರಡನೇದಾಗಿ ದೋಷಗಳನ್ನು ಮುಚ್ಚಿಕೊಂಡೇ, ಪಾಪಗಳನ್ನು ಮುಚ್ಚಿಕೊಂಡೇ ನನಗೇನಾಗಲ್ಲ, ನಾನೇನು ಪರವಿಲ್ಲ ಎಂಬುದಾಗಿ ಕಠಿಣ ಹೃದಯದ ಉಳ್ಳವರಾಗಿ ನಾವು ಜೀವಿಸ್ತಾ ಹೋದ್ರೆ ನಮ್ಮ ಜೀವನವು ಬಹಳ ಅಧೋಗತಿಗೆ ಹೋಗುತ್ತದೆ. ಆದ್ರೆ ಸತ್ಯವನ್ನ ತಿಳ್ಕೊಳ್ಳದ ವ್ಯಕ್ತಿಗಳು ನಾವು ಆಗುತ್ತೇವೆ, ಅಥವಾ ದೇವರನ್ನು ತಿಳ್ಕೊಳ್ಳದ ವ್ಯಕ್ತಿಗಳು ನಾವು ಕಠಿಣ ಉಳ್ಳವರಾದ್ರೆ, ಕಠಿಣದಲ್ಲಿ ಇರುವುದಾದ್ರೆ ಖಂಡಿತವಾಗಿ ಈ ಜೀವಿತದಲ್ಲಿ ದೇವರು ಹೇಳುವಂತ ಪ್ರತಿಯೊಂದು ಮಾತುಗಳು ನಾವು ಕಠಿಣದಲ್ಲಿ ತೆಗೆದುಕೊಂಡರೆ ಅದು ಸರಿಯಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹೃದಯವುಳ್ಳವನಾಗಿ ಇರಬೇಡ ಎಂಬುದಾಗಿ. ಇನ್ನು 4ನೇ ವಚನ, ನಾಮ 20ನೇ ವಚನಕ್ಕೆ ನಾವು ಬರುವಣ. 20ನೇ ವಚನೆಯನ್ನ ನಾವು ಓದುವಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನ ಹೊಂದದಿರನು. ನಂಬಿಗಸ್ತನಾಗಿರಬೇಕಾದ್ರೆ ನಿನಗೆ ಆಶೀರ್ವಾದ ಇರುತ್ತದೆ. ನೀನು ನಂಬಿಕೆ ಉಳ್ಳವನಾಗಿ ಈ ಲೋಕದಲ್ಲಿ ಜೀವಿಸುವುದಾದರೆ ನಿನಗೆ ಆಶೀರ್ವಾದವು ಬಹಳ ಮುಖ್ಯವಾದಂಥದ್ದು. ನಂಬಿಕೆ ಅನ್ನುವಂಥದ್ದು ನಮ್ಮೆಲ್ಲರ ಮುಂದೆ ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಮನಸ್ಸು ಕೂಡ ಊಹಿಸುವುದಿಲ್ಲ. ಪ್ರಿಯ ದೈವ ಮಗುವೆ, ಈ ಸಮಯದಲ್ಲಿ ನೀನು ನಂಬಿಗಸ್ತನಾಗಿದ್ದೀಯಾ? ನೀನು ನಂಬಿಗಸ್ತನಾಗಿದ್ರೆ ದೇವರ ಮುಂದೆ ಆಶೀರ್ವಾದ ಪೂರ್ಣನಾಗ್ತೀಯಾ? ನೀನು ನಂಬಿಗಸ್ತನಾಗಿ ಲೋಕದಲ್ಲಿ ಬದುಕುವುದಾದ್ರೆ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳು, ಒಬ್ಬರಲ್ಲ. ಉದಾಹರಣೆ, ನಾವು ಶದ್ರಕ್, ಮೇಷಕ್, ಅಬೇದ್ನೆಗೋ, ಅವರು ದೇವರ ಮೇಲೆ ನಂಬಿಕೆ ಇಟ್ಟರು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಭಯಂಕರವಾದಂತ ಬೆಂಕಿಯಿಂದ ಆ ಬೆಂಕಿಯಲ್ಲಿ ತಿರುಗಾಡಿದರು. ಅವರು ಆಶೀರ್ವಾದ ಪೂರ್ಣರಾಗಿದ್ದರು, ಅಥವಾ ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರು. ಅವರಿಗೆ 7ರಷ್ಟು ಬೆಂಕಿ ಬಂದರೂ ಕೂಡ, ಆ ಕಠಿಣ ಹೃದಯ ಉಳ್ಳವರಾಗಿ ಎಷ್ಟೇ ಹಿಂಸೆ ಮಾಡಿದ್ರು ಕೂಡ ಅವರು ಆಶೀರ್ವಾದ ಉಳ್ಳವರಾಗಿದ್ದರು ಎಂಬುದಾಗಿ ನಾವು ಈ ಒಂದು ಸಮಯದಲ್ಲಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡು, ನಮ್ಮೆಲ್ಲರಿಗೂ ಗೊತ್ತು, ಕಠಿಣ ಹೃದಯ ಉಳ್ಳವರು ಕೈಯಿಂದ ಆಶೀರ್ವಾದ ಪೂರ್ಣರನ್ನ ದೇವರು ರಕ್ಷಿಸುತ್ತಾನೆ. ಆಶೀರ್ವಾದ ಹೊಂದಿದಂತವರನ್ನ ಅಥವಾ ನಂಬಿಗಸ್ತರನ್ನ ಆಶೀರ್ವಾದವಾಗಿ ಮಾರ್ಪಡಿಸುತ್ತಾನೆ. ಉದಾಹರಣೆ, ದಾನಿಯೇಲನು ಸಿಂಹಳ ಗವಿಯಲ್ಲಿ ಬಿದ್ದಾಗಲೂ ಕೂಡ ಆತನು ನಂಬಿಗಸ್ತನಾಗಿರುವುದರಿಂದ ಆತನಿಗೆ ಸಾವು ಬರಲಿಲ್ಲ. ಪ್ರಿಯ ಕ್ರೈಸ್ತ ಕುಟುಂಬ, ಆತನು ನಂಬಿಗಸ್ತನಾಗಿದ್ದೆ.
ಆ ಶಾಸನಕ್ಕೆ ಯಾವಾಗಲೂ ರುಜು ಆದಾಗ ದಾನಿಯೇಲ್ ಪುಸ್ತಕ 6ನೇ ಅಧ್ಯಾಯವನ್ನ ನೀವು ಓದಿ ನೋಡುವುದಾದ್ರೆ, ಇನ್ನೇನು ನನ್ನನ್ನ ಖಂಡಿತವಾಗಿ ಅವರು ಸಿಂಹಳ ಗವಿಯಲ್ಲಿ ಹಾಕ್ತಾರೆ, ಇನ್ನು ನಾನು ಸಿಂಹಳ ಗವಿಯಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ, ಆದರೆ ನಾನು ಆಶೀರ್ವಾದ ಪೂರ್ಣನಾಗಬೇಕು, ನಾನು ನನ್ನ ಜೀವವನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನಂಬಿಗಸ್ತನಾಗಿ ದೇವರ ಆಲಯದ ಕಡೆಗೆ ತನ್ನ ಕಿಟಿಕೆಗಳನ್ನು ತೆರೆದು ದೇವರ ಆಲಯದಕ್ಕೆ ಆತನು ಪ್ರಾರ್ಥನೆ ಮಾಡುವುದನ್ನ ನಾವು ನೋಡುತ್ತೇವೆ. ಆಶೀರ್ವಾದ ಪೂರ್ಣನಾಗುತ್ತಾನೆ. ಅಲ್ಲಿ ಸಿಂಹಗಳು ಕೂಡ ಅವು ಉಪವಾಸ ಮಾಡಿದವು ಎಂಬುದಾಗಿ ಸತ್ವೇದದಲ್ಲೇ ನಾವು ನೋಡುತ್ತೇವೆ. ನಮ್ಮೆಲ್ಲರಿಗೂ ಗೊತ್ತಿರುವಂತ ಆ ಒಂದು ವಾಕ್ಯವೇ, ದಾನಿಯೇಲನನ್ನ ದೇವರು ಆಶೀರ್ವಾದ ಪೂರ್ಣನಾಗಿ ಪ್ರಾಣವನ್ನು ಕಾಪಾಡಿದನು ಮಾತ್ರವಲ್ಲದೆ, ಅಲ್ಲಿರ್ತಕ್ಕಂಥ ರಾಜನು ಕೂಡ ಆತನು ಅಲ್ಲಿರುವಂತ ರಾಜನು ಕೂಡ ದಾನಿಯೇಲನನ್ನ ಕರೀತಾ ಇದ್ದಾನೆ. ಹೆಂಗಿದ್ರೆ ಬದುಕಿದನೆ ಎಂಬುದಾಗಿ ಆತನಿಗೆ ಗೊತ್ತು. ನೋಡ್ರಿ, ಆ ದಾನಿಯೇಲನು ಕೂಡ ಅನ್ಯನಾದರೂ ಕೂಡ ಆತನು ದಾನಿಯೇಲನೇ ಎಂಬುದಾಗಿ ಕರೆಯುವಾಗ ನಾನು ಬದುಕಿದ್ದೇನೆ ಎಂಬುದಾಗಿ ಉತ್ತರ ಕೊಡುತ್ತೆ. ಈ ದಿನದಲ್ಲಿ ನಾನು ಆಶೀರ್ವಾದ ಪೂರ್ಣನಾಗಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಪ್ರಾರ್ಥನಾ ಜೀವಿತವು ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಆಶೀರ್ವಾದ ಪೂರ್ಣನಾಗಬೇಕಾದ್ರೆ ನಮ್ಮಲ್ಲಿ ಯಾವತ್ತು ದೇವರ ಸನ್ನಿಧಾನಕ್ಕೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂತ ಮನೋಭಾವನೆ ಉಳ್ಳವರಾಗಿರಬೇಕು. ಇನ್ನು 5ನೇದಾಗಿ 27 ಮತ್ತು 28ನೇ ವಚನವನ್ನ ಕೊನೆಯ ವಚನಗಳಲ್ಲಿ ನಾವು ನೋಡುವಾಗ, ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು. ಈ ಒಂದು ವಚನವನ್ನ ನಾವು ನೋಡುವಾಗ ಬಡವರನ್ನ ನಾವು ದೃಷ್ಟಿಸಬೇಕು. ಬಡವರಿಗೆ ದಾನ ಕೊಡುವಂತವನು ಈ ಲೋಕದಲ್ಲಿ ಕೊರತೆ ಪಡುವುದೇ ಇಲ್ಲ. ಆದರೆ ಬಡವರನ್ನ ನಿರ್ಲಕ್ಷಿಸುವವನು, ಬಡವರನ್ನ ಅಧೋಗತಿಗೆ ತಳ್ಳುವಂತವನು, ಅವನು ಕಠಿಣ ಹೃದಯವುಳ್ಳವನಾಗಿರುತ್ತಾನೆ, ಅವನು ಪಾಪ ಮಾಡಿದವನಾಗಿರುತ್ತಾನೆ, ಅವನು ದುಷ್ಟನಾಗಿರುತ್ತಾನೆ, ಅವನು ಆಶೀರ್ವಾದ ಹೊಂದದವನಾಗಿದ್ದಾನೆ. ಈ ಬಡವರನ್ನ ನೋಡದವನು, ಬಡವರನ್ನ ಕನಿಕರಿಸದವನು, ಬಡವರನ್ನ ತಿಳಿಯದವನು, ಅವನು ಆಶೀರ್ವಾದ ಪೂರ್ಣನಲ್ಲ. ಅವನು ಯಾರಪ್ಪ ಅಂದ್ರೆ, ಅವನು ಕಠಿಣ ಹೃದಯದವುಳ್ಳವನು, ಅವನು ಪಾಪಗಳನ್ನು ಒಪ್ಪಿಕೊಳ್ಳದವನು, ಅವನು ದುಷ್ಟನಾಗಿದ್ದಾನೆ ಎಂಬುದಾಗಿ ಈ ಅಧ್ಯಾಯವು ನಮ್ಮನ್ನು ಕಂಠಾಘೋಷವಾಗಿ, ಅವನು ಆಶೀರ್ವಾದಕ್ಕೆ ಪೂರ್ಣನಾಗುವುದಿಲ್ಲ. ಆದರೆ ಬಡವರನ್ನು ನಿರ್ಲಕ್ಷಿಸುವವನು, ಬಡವರಿಗೆ ದಯ ತೋರಿಸದವನು, ಬಡವರನ್ನ ಕನಿಕರಿಸದವನು ಈ ಲೋಕಕ್ಕೆ ಆಶೀರ್ವಾದ ಪೂರ್ಣನಾಗುವುದಿಲ್ಲ. ಅವನು ಯಾವತ್ತು ಪಾಪವನ್ನು ಮಾಡುವವನಾಗಿದ್ದಾನೆ, ಅವನು ಯಾವತ್ತು ಕಠಿಣ ಹೃದಯವುಳ್ಳವನಾಗಿದ್ದಾನೆ, ಅವನು ಯಾವತ್ತು ದುಷ್ಟನಾಗಿದ್ದಾನೆ. ಬಡವರನ್ನ ನಿರ್ಲಕ್ಷಿಸುವವನು ಈ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ನಮ್ಮ ಜೀವಿತ, ನಮ್ಮ ಬ್ರತಿಕು, ಯೇಸು ಸ್ವಾಮಿ ಕೂಡ ಅನೇಕ ಬಡವರನ್ನು ನಾವು ಉದಾಹರಣೆಯಲ್ಲಿ ನಾವು ನೋಡುತ್ತೇವೆ. ಆ ಕುರುಡನು ರಸ್ತೆಯಲ್ಲಿ ಕೂಗುತ್ತಿರುವಾಗ, ನಜರೇತಿನ ಯೇಸು ಹೋಗುವಾಗ ಆತನ ಕೂಗನ್ನ ಕೇಳಿ ನಿಂತುಕೊಂಡನು ಎಂಬುದಾಗಿ ನೋಡುತ್ತೇವೆ. ಆ ಕುರುಡನನ್ನು ಕರೆದು ಕೂಡಲೇ, ಕುರುಡನು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜನರಿಂದ ಅವನು ಹಣವನ್ನು ಕೇಳ್ತಾ ಇದ್ದ. ಆದರೆ ದೇವರಿಂದ ಬರುವಾಗ ಆ ಕತ್ತಲ ಹೃದಯವನ್ನು ತೆಗೆದು, ಸ್ವಾಮಿ
ನಾನು ನಿನ್ನನ್ನು ನೋಡಬೇಕು ಎಂಬ ನೋಡಿ, ಬಡವರನ್ನ ಕನಿಕರಿಸುವಂತ ಆ ದೇವರ ಸನ್ನಿಧಾನದಲ್ಲಿ ಬರುವಾಗ ಯೇಸು ಸ್ವಾಮಿ ಆ ಬಡವನನ್ನ ಕರೆದನು, ಆ ಕುರುಡನ್ನ ಕರೆದು ಆತನಿಗೆ ಗೊತ್ತಿತ್ತು ನಾನು ಏನ್ ಮಾಡ್ಬೇಕೆಂಬುದಾಗಿ. ಆದರೆ ಆ ಬಡವರನ್ನ ಕನಿಕರಿಸಿ, ಅಯ್ಯ ನಾನು ನಿನ್ ಏನ್ ಮಾಡ್ಬೇಕು ಎಂಬುದಾಗಿ ಹೇಳುವಾಗ ಆ ಬಡವನು ತನ್ನನ್ನು ತಾನು ಒಪ್ಪಿಕೊಂಡನು. ತನ್ನನ್ನು ತಾನು ಶಿಷ್ಟನಾಗಿ ಧೈರ್ಯದಿಂದ ದೇವರ ಬಳಿಯಲ್ಲಿ ನಿಂತುಕೊಂಡು, ಶಿಷ್ಟನಾಗಿ ದೇವರ ಬಳಿಯಲ್ಲಿ ಧೈರ್ಯದಿಂದ ನಿಂತುಕೊಂಡವನಾಗಿ, ತನ್ನ ಪಾಪಗಳನ್ನು ಒಪ್ಪಿಕೊಂಡವನಾಗಿ, ತನ್ನ ಹೃದಯವನ್ನು ಒಪ್ಪಿಕೊಂಡವನಾಗಿ, ಸ್ವಾಮಿ ನಾನು ನಿನ್ನನ್ನು ನೋಡಬೇಕು. ಬಡವನು, ದರಿದ್ರನು, ಇವನು ದೇವರನ್ನ ಮುಂದೆ ಬರುವಾಗ, ಸ್ವಾಮಿ ನಾನು ನಿನ್ನನ್ನು ನೋಡ್ಬೇಕು, ಸ್ವಾಮಿ ನಾನು ನಿನ್ನಲ್ಲಿ ನಾನು ಕಣ್ಣು ಬರುವಂತೆ ನನಗೆ ಸಹಾಯ ಮಾಡು. ಆ ಬಡವನನ್ನ ದೇವರು ಉದ್ಧಾರ ಮಾಡಿದನು. ಬಡವನ ಕೇಳಿಕೊಂಡ ರೀತಿಯಲ್ಲಿ ಅವನಿಗೆ ಸಹಾಯ ಮಾಡಿದನು. ಆ ಬಡವನಿಗೆ ಕನಿಕರ ತೋರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ನಾವು 28ನೇ ವಚನದಲ್ಲಿ, ದುಷ್ಟ ಎದ್ದರೆ ಜನರು ಅಡಗಿಕೊಳ್ಳುವರು, ನಾಶವಾದರೆ ಶಿಷ್ಟರು ವೃದ್ಧಿಯಾಗುವರು. ಕೊನೆ ವಚನದಲ್ಲಿ ಬಹಳ ಆಳವಾದಂತ ವಚನ ನಮಗೆ ಕಲಿಸಿಕೊಡುತ್ತದೆ. ದುಷ್ಟರು ಯಾವತ್ತು ಎದ್ದರೂ ಕೂಡ ಜನರೆಲ್ಲರ ಅಡಗಿಕೊಳ್ಳುತ್ತಾರೆ. ಅವರು ನಾಶವಾದರೆ ಶಿಷ್ಟರು ವೃದ್ಧಿಯಾಗುತ್ತಾರೆ. ದುಷ್ಟರು ಯಾವಾಗಲೂ ಅವರು ಅಡಗಿಕೊಳ್ಳದವರಾಗಿದ್ದಾರೆ. ಆದರೆ ದೇವರ ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು, ದುಷ್ಟನು ಅಡಗಿಕೊಳ್ಳುವರು. ನಾಶವಾದರೆ ಆ ದುಷ್ಟರು ನಾಶವಾದರೆ ನಾವು ವೃದ್ಧಿಯಾಗುತ್ತೇವೆ. ಆ ದುಷ್ಟರನ್ನ ನಾಶ ಮಾಡುವಂತವನು ದೇವರೇ ಎಂಬುದಾಗಿ ತಿಳ್ಕೊಳ್ಬೇಕು. ಈ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರತಿಯೊಂದು ವಚನವನ್ನ ನೀವು ನೋಡುವಾಗ, ನೀನ್ ಎಂಥ ಪ್ರಶ್ನೆಯನ್ನು ಹಾಕಿಕೋ, ನೀನ್ ಎಂಥ ಪ್ರಶ್ನೆಯನ್ನು ದೇವರ ಮುಂದೆ ಹಾಕಿಕೊಂಡ್ರೆ ನಿನಗೆ ತಕ್ಕ ಕಾಲದಲ್ಲಿ ದೇವರು ನಿನಗೆ ಸದುತ್ತರವನ್ನು ದಯಪಾಲಿಸಿಕೊಡುತ್ತಾನೆ. ಇದು ಹಿಜ್ಕೀಯನು ಬರೆದಂತ ಒಂದು ಜ್ಞಾನೋಕ್ತಿ 28ನೇ ಅಧ್ಯಾಯ. ಹಿಜ್ಕೀಯನ ಒಂದು ಲೇಖಕರು ಈ ಅಧ್ಯಾಯವನ್ನು ಬರೆದವರಾಗಿದ್ದಾರೆ. ಹಿಜ್ಕೀಯನು ದೇವರ ಪವಿತ್ರ ಸನ್ನಿಧಾನದಲ್ಲಿ ಅಮೂಲ್ಯನಾಗಿ ತನ್ನ ಆಯುಷ್ಕಾಲದಲ್ಲಿ 15 ವರ್ಷವನ್ನ ಆತನು ಹೊಂದಿಕೊಂಡ ರೀತಿಯಲ್ಲಿ ಆತನು ಆಶೀರ್ವಾದ ಪೂರ್ಣನಾಗಿದ್ದನು. ಈ 28ನೇ ಅಧ್ಯಾಯವು ಹಿಜ್ಕೀಯನ ಒಂದು ಆಡಳಿತದಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ದೋಷಗಳನ್ನ ಬಿಟ್ಟು ನಾವು ಕಠಿಣ ಹೃದಯವುಳ್ಳವರಾಗಿ ಲೋಕದಲ್ಲಿ ಜೀವಿಸದೆ ಆಶೀರ್ವಾದದ ಮಕ್ಕಳಾಗಿ ಬಡವರನ್ನ ನೋಡುತ್ತಾ, ಬಡವರಿಗೆ ಕನಿಕರ ಪಡುತ್ತಾ ನಾವು ದೇವರ ಮುಂದೆ ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆಗಳನ್ನ ನಾವು ಸಲ್ಲಿಸುವುದಾದ್ರೆ ದೇವರು ನಮಗೆ ಹಿಜ್ಕೀಯನಿಗೆ ಕೊಟ್ಟಂತ ಆಯುಷ್ಕಾಲವನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೊಡುತ್ತಾನೆ ಮತ್ತು ನಮ್ಮ ಕಷ್ಟ, ನಮ್ಮ ಕಣ್ಣೀರು, ನಮ್ಮ ಬಾಧೆಗಳನ್ನ ಓಡಿಸುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತಿರ್ತಾನೆ. ಮೊದಲನೇ ರೀತಿಯಲ್ಲಿ ನಾನು ಹೇಳಿದ ಹಾಗೆ ಸತ್ಯವೇದವು ಇತರರ ಬಗ್ಗೆ ಹೇಳುವುದಿಲ್ಲ, ನನ್ನ ಕುರಿತು ಮಾತನಾಡುತ್ತದೆ, ನನ್ನನ್ನು ತೊಳೆಯುತ್ತದೆ ಎಂಬುದಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾರೇ ಸತ್ಯವೇದವನ್ನು ಓದಲಿ, ಯಾರೇ ಪ್ರಶ್ನೆಯನ್ನು ಹಾಕಿಕೊಳ್ಳಿದ್ರು ದೇವರು ಸಕಾಲದಲ್ಲಿ ನನ್ನ ಹೃದಯವನ್ನು ತೊಳೆಯುವವನಾಗಿದ್ದಾನೆ. ಅದಕ್ಕೋಸ್ಕರ ಪಾಪಗಳನ್ನು ಮುಚ್ಚಿಕೊಳ್ಳದೆ ಅವುಗಳನ್ನು ಒಪ್ಪಿಕೊಂಡು ನಾವು ಕಠಿಣ ಹೃದಯವುಳ್ಳವರಾಗಿ ಲೋಕದಲ್ಲಿ ಜೀವಿಸದೆ ಆಶೀರ್ವಾದ ಪೂರ್ಣರಾಗಿ ಬಡವರನ್ನ ಕನಿಕರಿಸುತ್ತಾ
ಬಡವರಿಗಾಗಿ ಯಾವತ್ತು ದಾನ ಧರ್ಮಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಬದುಕಲಿಕ್ಕಾಗುವಂತೆ ಕೂಡಿದಂತ ದೇವರ ಮಕ್ಕಳಂತ ನಮ್ಮೆಲ್ಲರನ್ನು ದೇವರು ತಾನೇ ಈ ಉದಯ ಕಾಲದಲ್ಲಿ ಆಶೀರ್ವಾದ ಮಾಡಲಿ. ಆಮೇನ್. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ತಂದೆಯಾದ ದೇವರ, ಮಹಾಕೃಪೇಳ ಸ್ವಾಮಿ, ಈ ಉದಯ ಕಾಲದಲ್ಲಿ ಜ್ಞಾನೋಕ್ತಿಗಳು 28ನೇ ಅಧ್ಯಾಯವನ್ನ ಧ್ಯಾನ ಮಾಡುವಂತೆ ಅದರಲ್ಲಿರ್ತಕ್ಕಂಥ ಕೆಲವು ವಚನಗಳನ್ನ ಸ್ವಾಮಿ ನಾವು ದುಷ್ಟರಾಗದೆ, ನಾವು ಪಾಪಗಳನ್ನು ಮುಚ್ಚಿಕೊಳ್ಳದೆ, ನಾವು ಕಠಿಣ ಹೃದಯವುಳ್ಳವರಾಗಿ ಲೋಕದಲ್ಲಿ ಜೀವಿಸದೆ ಆಶೀರ್ವಾದ ಪೂರ್ಣರಾಗಿದ್ದು ಬಡವರನ್ನ ದೃಷ್ಟಿಸುತ್ತಾ ಈ ಲೋಕದಲ್ಲಿ ನಮ್ಮೆಲ್ಲರನ್ನ ಕಾಪಾಡು, ನಮ್ಮೆಲ್ಲರನ್ನ ರಕ್ಷಿಸು, ನಮ್ಮೆಲ್ಲರನ್ನ ಪೋಷಿಸು. ಈ ಕೆಟ್ಟ ಪ್ರಪಂಚದಲ್ಲಿ ಕಾಲಿಡುವುದಕ್ಕಿಂತ ಮುಂಚಿತವಾಗಿ ಈ ದಿನದಲ್ಲಿ ಕರ್ತನೆ 163ನೇ ದಿನಕ್ಕೆ ನಮ್ಮನ್ನು ಇಟ್ಟಿದೆಯಾ. ಈ ದಿನದಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು, ಪ್ರತಿಯೊಂದು ಕ್ರಿಯೆಗಳು ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗ ಮಾಡಿಕೊ ಎಂಬುದಾಗಿ ತಲೆಬಾಗಿಯಂತ ಪ್ರತಿಯೊಂದೊಂದು ಕುಟುಂಬವನ್ನ ಆಶೀರ್ವದಿಸು. ನಮ್ಮ ಸಂಸ್ಥೆಯನ್ನು ಕೂಡ ಆಶೀರ್ವಾದ ಮಾಡು. ಸಮಸ್ತ ಎಲ್ಲ ಅಧಿಕಾರಿಗಳು, ಅವರ ಆಲೋಚನೆಗಳು, ಅವರ ಯೋಜನೆಗಳು ಕರ್ತನೆ ಉತ್ತರಿಸು ಸ್ವಾಮಿ. ಕರ್ತನೆ ದೇವರೇ, ಇದಕ್ಕೆ ಸಹಾಯ ಮಾಡಿದಂತ ಪ್ರತಿಯೊಬ್ಬೊಬ್ಬರು, ಇದಕ್ಕೆ ಪ್ರಾರ್ಥನೆ ಮಾಡಿದಂತ ಪ್ರತಿಯೊಬ್ಬೊಬ್ಬರನ್ನು ನೀನು ಆ ತೆರೆಮರೆಯಲ್ಲಿ ಸಹಾಯ ಮಾಡಿದಂತ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಪೂರ್ಣರಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಸಹಾಯ ಮಾಡುತ್ತೆ ಎಂಬುದಾಗಿ ಪ್ರಭರಕ್ಷಕನು ಗುರುವಡಿಯನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೆನ್.